ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಬಾಕಿ ಉಳಿದಿದ್ದಂತಹ 31, 32ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಅಂದ್ರೆ ಏನು ಅಪ್ಡೇಟ್ ಅನ್ನ ಮಾಡಿಸಿದ್ರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, ಕಡ್ಡಾಯವಾಗಿ ನಿಮ್ಗೊಂದು ಭರ್ಜರಿ ಆದಂತ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಏನೆಲ್ಲ ಅಪ್ಡೇಟ್ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಗೃಹಲಕ್ಷ್ಮಿ 31ನೇ ಕಂತು ಹಾಗೆ 32ನೇ ಕಂತಿನ ಬಗ್ಗೆ ಎಲ್ಲರೂ ಕೂಡ ಗೊತ್ತಿದೆ ಅನ್ಕೊಳ್ತೀನಿ ಸ್ನೇಹಿತರೆ. ಮೊದಲನೇದಾಗಿ 31ನೇ ಕಂತಿನ ವಿಚಾರಕ್ಕೆ ಬಂತು ಅಂದ್ರೆ ಸ್ನೇಹಿತರೆ, ಜುಲೈ 16ನೇ ತಾರೀಕಿಗೆ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿ ಸ್ನೇಹಿತರೆ 3 ಹಂತಗಳಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದ್ದು ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಸಹ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ಆಗಸ್ಟ್ 4ನೇ ತಾರೀಕು ಸ್ನೇಹಿತರೆ, ಬೆಂಗಳೂರು, ಯಶವಂತಪುರ ಈ ಕಡೆ ಎಲ್ಲ ಗೃಹಲಕ್ಷ್ಮಿ ಹಣ ಜಮಾ ಆಗಲು ಪ್ರಾರಂಭವಾಗಿ ಫಲಾನುಭವಿಗಳಿಗೆ ಸ್ನೇಹಿತರೆ ಸುಮಾರು 2 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣ 32ನೇ ಕಂತಿನ ಹಣ ಜಮಾ ಆಗಿರತಕ್ಕಂಥದ್ದು. ಇನ್ನು 33ನೇ ಕಂತಿನ ಹಣದ ವಿಚಾರಕ್ಕೆ ಬಂತು ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾಕಷ್ಟು ಫಲಾನುಭವಿಗಳ ಡಿಬಿಟಿ ಆಪ್ ಅಲ್ಲೂ ಸಹ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಇನ್ನು 33ನೇ ಕಂತಿನ ಹಣನೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಡಿಬಿಟಿ ಆಪ್ ಅಲ್ಲಿ ತೋರಿಸ್ತಾ ಇದೆ. ಹಾಗೆ ಮೊದಲನೇ ಹಂತದ ಹಣವೂ ಕೂಡ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಹಣ ಸ್ನೇಹಿತರೆ ಪ್ರತಿ ಬಾರಿನೂ ಸಹ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಬೇಕು ಅಂದ್ರೆ 3 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ. ಈ 3 ಹಂತಗಳಲ್ಲೂ ಸಹ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು ಅಂದ್ರೆ ಒಂದಿಷ್ಟು ಸಮಯವನ್ನ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಆದ್ದರಿಂದ ಸ್ನೇಹಿತರೆ, ನೀವು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ 32ನೇ ಕಂತಿನ ಹಣ ಜಮಾ ಆಗಿದೆ ಎಲ್ಲ ಫಲಾನುಭವಿಗಳಿಗೂ ಸಹ. ಇನ್ನು 33ನೇ ಕಂತಿನ ಹಣನೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಸ್ನೇಹಿತರೆ, ಆಗಸ್ಟ್ 28ರಿಂದ 25ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಫಲಾನುಭವಿಗಳ 33ನೇ ಕಂತಿನ ಹಣನೂ ಕೂಡ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಇನ್ನು ಯಾರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಏನಕ್ಕೋಸ್ಕರ ಜಮಾ ಆಗ್ತಾ ಇಲ್ಲ ಅಂತನ್ನುವಂತ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ 32ನೇ ಕಂತಿನ ಹಣನೇ ಜಮಾ ಆಗಿಲ್ಲ, ಅಷ್ಟು ಬೇಗ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀರಾ ಅಂತ ನಿಮಗೂ ಕೂಡ ಸ್ವಲ್ಪ ಡೌಟ್ ಇರುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಹಣವನ್ನ ಸ್ನೇಹಿತರೆ ಸರ್ಕಾರದಿಂದ ಪ್ರತಿ ಬಾರಿನೂ ಸಹ ಸ್ನೇಹಿತರೆ 3 ಹಂತಗಳಲ್ಲಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ. ಈ 3 ಹಂತಗಳಲ್ಲೂ ಕೂಡ ಒಂದೊಂದು ಜಿಲ್ಲೆಗಳನ್ನ ಟಾರ್ಗೆಟ್ ಅನ್ನ ಮಾಡಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸಾಕಷ್ಟು ಜನ ಏನ್ ಮಾಡಿರ್ತಾರೆ, ಹಳ್ಳಿ ಕಡೆ ಆಗ್ಬೋದು, ಹಾಗೆ ಎಲ್ಲರೂ ಇರುವಂತವ್ರು ಏನ್ ಮಾಡ್ಬೇಕಾಗುತ್ತೆ, ಅವರ ಬ್ಯಾಂಕ್ ಖಾತೆಗಳನ್ನ ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. 3ರಿಂದ 4 ತಿಂಗಳೇನಾದ್ರೂ ಅವರ ಬ್ಯಾಂಕ್ ಖಾತೆಗಳನ್ನ ಆಕ್ಟಿವ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ತಾತ್ಕಾಲಿಕವಾಗಿ ಅದು ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ದರಿಂದ ಒಂದು ಬಾರಿ ನೀವು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗಳು ಆಕ್ಟಿವ್ ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ತುಂಬಾ ಜನ ಫಲಾನುಭವಿಗಳು ಏನ್ ಮಾಡಿರ್ತಾರೆ ಸ್ನೇಹಿತರೆ, ಇವಾಗ ಫೋನ್ ಆಗ್ಬೋದು, ಟಿವಿ ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ಇವನ್ನೆಲ್ಲ ಏನ್ ಮಾಡಿರ್ತಾರೆ EMI ಕೂಡ ತಗೊಂಡಿರ್ತಾರೆ ಸ್ನೇಹಿತರೆ. EMI ದುಡ್ಡು ಏನಾದ್ರು ಅಕಸ್ಮಾತ್ ಕಟ್ಟಿಲ್ಲ ಅಂದ್ರೆ ಸ್ನೇಹಿತರೆ ಆ ಬಡ್ಡಿ ಅಮೌಂಟ್ ಕೂಡ ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆದಾಗ ಆ ಹಣವನ್ನ ಕಟ್ ಮಾಡ್ಕೊಂಡಿರುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದು. ಬ್ಯಾಂಕ್ ಖಾತೆಗಳು ಆಕ್ಟಿವ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಣ ಹೇಗೆ ರಿಸೀವ್ ಆಗುತ್ತೆ ಹೇಳಿ ಒಂದ್ಸಲಿ KYC ಅನ್ನು ಕೂಡ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಸ್ನೇಹಿತರೆ ಬ್ಯಾಕ್ ಟು ಬ್ಯಾಕ್ ಆದಂತ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಗಳು ಬರ್ತಾ ಇದೆ ಸ್ನೇಹಿತರೆ. ನೀವು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 33ನೇ ಕಂತಿನ ಹಣನೂ ಕೂಡ ಜಮಾ ಆಗಲಿದೆ ಸ್ನೇಹಿತರೆ. ಆಗಸ್ಟ್ 25ರಿಂದ ಸ್ನೇಹಿತರೆ 28ನೇ ತಾರೀಕು ಒಳಗಡೆ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 33ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಸ್ನೇಹಿತರೆ, ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, ಕಡ್ಡಾಯವಾಗಿ KYC ಅನ್ನ ಮಾಡಿಸಬೇಕು ಅಂತ ಸರ್ಕಾರದಿಂದ ಅಪ್ಡೇಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಇವಾಗ ತಾತ್ಕಾಲಿಕವಾಗಿ ಸ್ಥಗಿತವನ್ನಗೊಳಿಸಿದರೆ ಅಷ್ಟೇ ಸ್ನೇಹಿತರೆ. ಹಾಗೆ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ಯಾರ್ದೆಲ್ಲ KYC ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಸ್ನೇಹಿತರೆ ಸಪರೇಟ್ ಆಗಿ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಯಾವ ರೀತಿ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಹಾಗೆ ಎಷ್ಟು ಜನ KYC ಅನ್ನ ಮಾಡಿಸಿದಿರಾ ಮಾಡಿಸಿಲ್ಲ ಅನ್ನೋದು ತುಂಬಾನೇ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇಂದಿರಾ ಕಿಟ್ ಅನ್ನು ಕೂಡ ಕೊಡಬೇಕು ಅಂತ ಸರ್ಕಾರದಿಂದ ಸ್ವಲ್ಪ ಮಾತುಕತೆ ನಡೀತಾ ಇದೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫಲಾನುಭವಿಗಳು ಯಾರೆಲ್ಲ ರೇಷನ್ ಕಾರ್ಡ್ ಮುಖಾಂತರ ಅಕ್ಕಿಯನ್ನ ತಗೊಳ್ತೀರಾ ಸ್ನೇಹಿತರೆ, ಮನೆ ಮನೆಗೆ ಇಂದಿರಾ ಕಿಟ್ ಅನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಪರಿಷ್ಕರಣೆಯ ವಿಚಾರಕ್ಕೆ ಬಂತು ಅಂದ್ರೆ ಸ್ನೇಹಿತರೆ, ಪರಿಷ್ಕರಣೆಯು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಪ್ರಾರಂಭವಾದ ನಂತರ ಸ್ನೇಹಿತರೆ ಮನೆ ಮನೆಗಳಿಗೆ ಭೇಟಿಯನ್ನ ನೀಡಿ ನಿಮ್ಮ ಹತ್ರ ಇರುವಂತಹ ಬೇಸಿಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಅಂತಾನೆ ಹೇಳ್ಬೋದು. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ
ವೋಟರ್ ಐಡಿಯನ್ನ ಕಡ್ಡಾಯವಾಗಿ ಕೇಳ್ತಾರೆ ಸ್ನೇಹಿತರೆ. ನಿಮ್ಮ ಹತ್ರ ಇರುವಂತಹ ಬ್ಯಾಂಕ್ ಖಾತೆಯಂತೂ ಕಡ್ಡಾಯವಾಗಿ ಸ್ನೇಹಿತರೆ ಕರ್ನಾಟಕದ್ದೇ ಆಗಿರಬೇಕು. ನೀವು ಬೇರೆ ರಾಜ್ಯದ ಯಾವ್ದಾದ್ರು ಬ್ಯಾಂಕ್ ಖಾತೆಯನ್ನ ಕೊಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಈ ಬಾರಿ ಅಂತೂ ತಗೊಳ್ಳಲ್ಲ ಸ್ನೇಹಿತರೆ. ಕಳೆದ ಬಾರಿ ಎಲ್ಲ ಏನ್ ಮಾಡಿದ್ದಾರೆ, ಸಾಕಷ್ಟು ಜನ ಹೊರ ರಾಜ್ಯದಿಂದ ಬಂದಿರುವಂತಹ ಸಾಕಷ್ಟು ಜನ ಏನ್ ಮಾಡಿದ್ದಾರೆ, ಅಲ್ಲಿಯ ಬ್ಯಾಂಕ್ ಖಾತೆಗಳನ್ನೇ ಕೊಟ್ಟು ಅಲ್ಲಿ ಹಣ ಎಲ್ಲ ರಿಸೀವ್ ಆಗೋ ರೀತಿ ಮಾಡ್ಕೊಬಿಟ್ಟಿದ್ದಾರೆ ಸ್ನೇಹಿತರೆ. ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂತ ಸರ್ಕಾರದಿಂದನೂ ಕೂಡ ಒಂದು ದೊಡ್ಡ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಸರ್ಕಾರದಿಂದನೂ ಸಹ ಸ್ನೇಹಿತರೆ ನೀವು ಎಲ್ಲೂ ಕೂಡ ಹೋಗಿ ಹೊರಗಡೆ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಇಲ್ಲ. ಮನೆಗಳಿಗೆ ಭೇಟಿಯನ್ನ ನೀಡಿ ಅಧಿಕಾರಿಗಳು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಸ್ನೇಹಿತರೆ. ನೋಡಬೇಕು ಸರ್ಕಾರದಿಂದ ಸ್ನೇಹಿತರೆ ಯಾವ ಟೈಮಲ್ಲಿ ಯಾವ ರೀತಿಯಾದಂತಹ ಅಪ್ಡೇಟ್ ಅನ್ನ ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಸ್ನೇಹಿತರೆ ಆಗಸ್ಟ್ ಇನ್ನೇನು ಮುಗಿತಾ ಬರ್ತಾ ಇದೆ ಸ್ನೇಹಿತರೆ. ಸೆಪ್ಟೆಂಬರ್ 2ನೇ ವಾರದಿಂದ ಪರಿಷ್ಕರಣೆ ಆರಂಭವಾಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಇವಾಗ ಸ್ನೇಹಿತರೆ ಯಾರೆಲ್ಲ ಗೃಹ ಜ್ಯೋತಿಗೆ ಮರು ಪರಿಷ್ಕರಣೆಯನ್ನ ಇದುವರೆಗೂ ಕೂಡ ಹಾಕಿಲ್ವಲ್ಲ ಸ್ನೇಹಿತರೆ, ಅವರು 28ನೇ ತಾರೀಕೆ ಸ್ನೇಹಿತರೆ ಲಾಸ್ಟ್ ದಿನಾಂಕ, ಅಂದ್ರೆ ಇನ್ನೊಂದು 5 ದಿನ 6 ದಿನ ಇದೆ ಅಷ್ಟೇ ಸ್ನೇಹಿತರೆ. ಯಾರೆಲ್ಲ ಗೃಹ ಜ್ಯೋತಿ ಯೋಜನೆಗೆ ಮರು ಪರಿಷ್ಕರಣೆಗೆ ಅಪ್ಲಿಕೇಶನ್ ಹಾಕಿಲ್ಲ ಸ್ನೇಹಿತರೆ, ದಯವಿಟ್ಟು ಹೋಗಿ ಹಾಕೊಳ್ಳಿ. ಇನ್ನೊಂದು 5 ದಿನ ಇದೆ ಅಷ್ಟೇ ಸ್ನೇಹಿತರೆ. 5 ದಿನದಲ್ಲಿ ಏನಾದ್ರೂ ನೀವು ಗೃಹ ಜ್ಯೋತಿಗೆ ಮರು ಪರಿಷ್ಕರಣೆಗೆ ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದ್ರೆ ಸ್ನೇಹಿತರೆ ಇನ್ಮೇಲಿಂದ ನೀವು ಫುಲ್ ಕರೆಂಟ್ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಎಕ್ಸಾಂಪಲ್ ಸ್ನೇಹಿತರೆ, ನಿಮ್ಮ ಮನೆಗೆ ಒಂದು 400 ರಿಂದ 600 ರೂಪಾಯಿ ಬಿಲ್ ಬಂತು ಅಂದ್ರೆ ಸ್ನೇಹಿತರೆ ಅಷ್ಟನ್ನು ಕೂಡ ಕಟ್ಟಬೇಕಾಗುತ್ತೆ. ಏನಾದ್ರೂ ನೀವು ಫ್ರೀ ಕರೆಂಟ್ ಅನ್ನ ಮಾಡಿಸ್ಕೊಂಡಿತ್ತು ಅಂದ್ರೆ ಸ್ನೇಹಿತರೆ ತುಂಬಾ ಕಡಿಮೆ ಬರುತ್ತೆ ಅಂತಾನೆ ಹೇಳ್ಬೋದು. ಅಪ್ಲಿಕೇಶನ್ ನ ಸ್ನೇಹಿತರೆ ಕೇವಲ ಲೈಟ್ ಆಫೀಸ್ ಗಳಲ್ಲಿ ಮಾತ್ರ ತಗೊಳ್ತಾ ಇರೋದು. ನಿಮ್ಮ ಹತ್ರ ಇರುವಂತ ಆಧಾರ್ ಕಾರ್ಡು, ವೋಟರ್ ಐಡಿಯನ್ನ ಕೇಳ್ತಾರೆ. ತದನಂತರ ನಿಮ್ಮ ಕರೆಂಟ್ ಬಿಲ್ ಅನ್ನ ಕೊಡ್ತು ಅಂದ್ರೆ ಸ್ನೇಹಿತರೆ ವಿತಿನ್ ಒಂದು 5 ರಿಂದ 10 ನಿಮಿಷ ಒಳಗಡೆ ಅಪ್ಲಿಕೇಶನ್ ಹಾಕೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೇವಲ 5 ದಿನ ಇದೆ ಅಷ್ಟೇ ಸ್ನೇಹಿತರೆ. ಇನ್ನೇನು ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಯ ಮರುಪರಿಷ್ಕರಣೆಯು ಕೂಡ ಇನ್ನೇನು ಆಗಸ್ಟ್ 28ನೇ ತಾರೀಕು ಒಳಗಡೆ ಎಲ್ಲ ಮುಗೀತಿದೆ. ಇನ್ನು ಸೆಪ್ಟೆಂಬರ್ 1 ಅಥವಾ 2ನೇ ವಾರದಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರುಪರಿಷ್ಕರಣೆ ಆರಂಭವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಮರುಪರಿಷ್ಕರಣೆ ಆರಂಭವಾದಾಗ ಸ್ನೇಹಿತರೆ ನಿಮ್ಮ ಹತ್ರ ಇಲ್ಲದೆ ಇರುವಂತಹ ದಾಖಲೆಗಳನ್ನೇನು ಕೂಡ ಕೇಳೋದಿಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಇರುವಂತಹ ಬೇಸಿಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ. ಕಳೆದ ಬಾರಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಸ್ನೇಹಿತರೆ ಐಡಿಯನ್ನ ಕೇಳಿರಲಿಲ್ಲ. ಹಾಗೆ ಸ್ನೇಹಿತರೆ ಇವಾಗ ಒಂದು ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಫಲಾನುಭವಿಗಳ ಸಂಖ್ಯೆಯಲ್ಲಿ ಸ್ನೇಹಿತರೆ ಸುಮಾರು 4 ರಿಂದ 5 ಲಕ್ಷ ಫಲಾನುಭವಿಗಳ ಹತ್ರ ವೋಟರ್ ಐಡಿನೇ ಇಲ್ವಂತೆ. ಆದ್ದರಿಂದ ಸ್ನೇಹಿತರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೂ ಮುಂಚೆನೆ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಈ ಬಾರಿ ಅಂತೂ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಪರಿಷ್ಕರಣೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಕೇವಲ ಕರ್ನಾಟಕದವರು ಮಾತ್ರ ಹಾಕ್ಬೇಕು. ಹಾಗೆ ಕರ್ನಾಟಕದವರಿಗೆ ಮಾತ್ರ ನಾವು ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಆದ್ದರಿಂದ ನಿಮ್ಮ ಹತ್ರ ಕಡ್ಡಾಯವಾಗಿ ವೋಟರ್ ಐಡಿ ಅಂತೂ ಇರಲೇಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಇತ್ತು ಅಂದ್ರೆ ಸ್ನೇಹಿತರೆ, ರೇಷನ್ ಕಾರ್ಡ್ ಮನೆಯ ಒಡತಿ ಯಾರಾಗಿರ್ತಾರೆ ಸ್ನೇಹಿತರೆ ಅವ್ರೇನಾದ್ರೂ ಅಕಸ್ಮಾತ್ ತೀರೋಗ್ಬಿಟ್ಟಿತ್ತು ಅಂದ್ರೆ ನೆಕ್ಸ್ಟ್ ಯಾರು ಬರ್ತಾರೆ ಸ್ನೇಹಿತರೆ ಅವ್ರನ್ನ ಅಪ್ಡೇಟ್ ಅನ್ನ ಮಾಡಿಸಿರ್ಬೇಕಾಗುತ್ತೆ. ಮಾಡಿಸಿಲ್ಲ ಅಂದ್ರೆ ಆಗೋದಿಲ್ಲ ಸ್ನೇಹಿತರೆ. ಮರಣವನ್ನು ಹೊಂದಿರುವಂತಹ ಫಲಾನುಭವಿಗಳ ಹೆಸರಲ್ಲಿ ಮತ್ತೆ ಅಪ್ಲಿಕೇಶನ್ ಹಾಕೋಕ್ ಆಗೋದಿಲ್ಲ. ಹಾಗೆ ಕ್ಯಾಶ್ ಟು ಇನ್ಕಮ್ ಅನ್ನ ನೀವು ಬಾಯಲ್ಲಿ ಹೇಳಿದ್ರೆ ನಡೀತದೆ ಅಂತ ಸ್ವಲ್ಪ ಅಪ್ಡೇಟ್ಗಳು ಸಿಗ್ತಾ ಇದೆ ಸ್ನೇಹಿತರೆ. ಇನ್ನು ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡ್ ಸ್ನೇಹಿತರೆ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಸಾಕು. ಇಷ್ಟು ದಾಖಲೆಗಳನ್ನ ಕೊಟ್ಟು ತುಂಬಾನೇ ಈಸಿಯಾಗಿ ನೀವು ಅಪ್ಲಿಕೇಶನ್ ಹಾಕೊಳ್ಬಹುದು. ಸೆಪ್ಟೆಂಬರ್ 2 ಅಥವಾ 3ನೇ ವೀಕ್ ಮರು ಪರಿಷ್ಕರಣೆ ಆರಂಭವಾಗಲಿದೆ ಸ್ನೇಹಿತರೆ. ಇವಾಗ ಆಲ್ರೆಡಿ ಸ್ನೇಹಿತರೆ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಜಮಾ ಆಗಿದೆ. 32ನೇ ಕಂತಿನ ಹಣನೂ ಸಹ ಸ್ನೇಹಿತರೆ ಸುಮಾರು 65 ರಿಂದ 70% ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು 3ನೇದಾಗಿ ಸ್ನೇಹಿತರೆ ಫಲಾನುಭವಿಗಳಿಗೆ ಸ್ನೇಹಿತರೆ 33ನೇ ಕಂತಿನ ಹಣನೂ ಕೂಡ 1ನೇ ಹಂತದ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಷ್ಟಾಗಿದ್ದು ಸ್ನೇಹಿತರೆ ಇವತ್ತಿನ ಗೃಹಲಕ್ಷ್ಮಿ ಫಲಾನುಭವಿಗಳ ಲೇಟೆಸ್ಟ್ ಮಾಹಿತಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕೌಂಟ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.